ಹೇಳಿ ಸುನಿಲ್. ಓಕೆ ಸರ್, ಯು ಹವ್ ಬಿನ್ ಶೂಟಿಂಗ್ ನಾನ್ ಸ್ಟಾಪ್ ಫಾರ್ K47. ಸೊ ಆ ಸಿನಿಮಾ ಬಗ್ಗೆ ಈಗ ಏನು ನಡೀತಾ ಇದೆ, ಜೊತೆಗೆ ಯು ಹವ್ ಪುಟ್ ಅ ಪಾಸ್. ಐ ಮೀನ್, ನಿಮ್ಮ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಕಿಚ್ಚ 47ಗೆ. ಸೊ ಬಿಲ್ಲರಂಗ ಭಾಷಾ ಅದ್ರ ಬಗ್ಗೆ ಏನಾದರೂ, ಐ ಮೀನ್ ಎರಡು ಸಿನಿಮಾ ಬಗ್ಗೆ. ಯಾವ್ದು ಫಸ್ಟ್ ಹೇಳಲಿ? K47. ಡೇ ನೈಟ್ ಶೂಟಿಂಗ್ ನಡೀತಾ ಇದೆ, ಇವತ್ತು ಶೂಟಿಂಗ್ ನಡೀತಾ ಇದೆ. ವಿ ಆರ್ ಆಲ್ಮೋಸ್ಟ್ ಐ ಥಿಂಕ್ ವಿ ಆರ್ ಡನ್ ವಿತ್ ಮೋರ್ ದೆನ್ 60% ಆಫ್ ದ ಫಿಲ್ಮ್. ಆ್ಯಂಡ್ ಇವತ್ತು ಸಾಯಂಕಾಲ ಒಂದು ಟೀಸರ್ ಲಾಂಚ್ ಆಗುತ್ತೆ, ವೇ ಯುಲ್ ಗೆಟ್ ಅ ಸ್ನೀಕ್ ಪೀಕ್, ಒನ್ ಸ್ಮಾಲ್ ಥಿಂಗ್. ಹಾಗೆಯೇ ಪ್ರಾಸೆಸ್ ಆಫ್ ದ ಸಿನಿಮಾ ಮೇಕಿಂಗ್ ನನಗೆ ತುಂಬ ಇಷ್ಟ ಆಗ್ತದೆ. ಬಿಕಾಸ್ ಇಂಟೆನ್ಷನ್ ಒಂದೇ ಉದ್ದೇಶದಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದೇಳ್ತಾ ಇರೋದ್ರಿಂದ ಕೆಲಸ ಮಾಡಬೇಕು. ಆ್ಯಂಡ್ ಸಿನಿಮಾ ಕ್ವಾಲಿಟಿ ಕಾಂಪ್ರಮೈಸಸ್ ಆಗ್ದೇನೆ ಹೇಗೆ ಅದನ್ನು ಫಿನಿಷ್ ಮಾಡಬೇಕು. ಪ್ರತಿ ಕಲಾವಿದ್ರು ಐ ಥಿಂಕ್ ವಿ ಆರ್ ಆಲ್ ದೇರ್. ಆ್ಯಂಡ್ ಶೂಟಿಂಗ್ ನಮಗೆ ಎಲ್ಲಿ ನಡೀತಾ ಇದೆಯೋ ಅದ್ಭುತವಾದಂಥ ಲೊಕೇಶನ್ಸ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ ವೇ ಇಟ್ಸ್ ಗೋಯಿಂಗ್ ಆನ್. ಆ್ಯಂಡ್ ಫಸ್ಟ್ ನಾನು ಕ್ರೆಡಿಟ್ ಕೊಡಬೇಕಾಗಿರೋದು ನನ್ನ DOP ಆ್ಯಂಡ್ ಡೈರೆಕ್ಟ್ರಿಗೆ. ಬಿಕಾಸ್ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಆದರೆ ರಾತ್ರಿ ಸಿಗುತ್ತೆ, ರಾತ್ರಿ ಎಲ್ಲ ಶೂಟಿಂಗ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಸಿಗುತ್ತೆ. ಬಟ್ ಅವರು ಮಾಡ್ತಾನೆ ಇದ್ದಾರೆ. ನಮ್ದು ರಾತ್ರಿ ಆದರೆ ಬೆಳಗ್ಗೆ ಬೇರೆ ಆ್ಯಕ್ಟರ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ದು ಬೆಳಗ್ಗೆ ಇದ್ದರೆ ಅವರು ರಾತ್ರಿ ಮಾಡ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್ ನಾನ್ ಸ್ಟಾಪ್. ಆ್ಯಂಡ್ ದಟ್ ಈಸ್ ಸಮಥಿಂಗ್ ವೆರಿ ನೈಸ್ ಟು ಸಿ. ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದೆ ಸುನಿಲ್. ದಟ್ ಮಚ್ ಇಸ್ ದೆ. ಆಸ್ ಫಾರ್ ಎಸ್ ಬಿಲ್ಲರಂಗ ಭಾಷಾ, ಐ ಥಿಂಕ್ ಇಮಿಡಿಯೇಟ್ಲಿ ವಿ ಆರ್ ಗೋನ್ ಹಿಟ್ ದ ಫ್ಲೋರ್. ಬಿಕಾಸ್ ಅದು ಹೇಗಿದ್ರು ಮುಂದಿನ ವರ್ಷ ರಿಲೀಸ್ ಅಂತ ಇತ್ತು. ಗ್ಯಾಪಲ್ಲಿ ಸಿನಿಮಾ ಶೂಟಿಂಗ್ ಇತ್ತು ಅಂತ ನಾನು ಹೇಳಿದ್ದೆ ಫಸ್ಟೇ, ಬಿಕಾಸ್ ಆಫ್ ದ ಸೆಟ್ಸ್. ಹಾಯ್ ಸರ್. ಗ್ಯಾಪಲ್ಲಿ. ಸೊ ನನಗೇನು ಅನ್ನಿಸ್ತು ಅಂತಂದರೆ, ಅಟ್ಲೀಸ್ಟ್ ಒಂದು 2 ಸ್ಕೆಡ್ಯೂಲ್ ನಾನು ಅದನ್ನು ಒಟ್ಟಿಗೆ ಹಾಕಿ ಒಂದೇ ಸತಿ ಪೋಸ್ಟ್ಪೋನ್ ಮಾಡಿದ್ರೆ ಐ ಕ್ಯಾನ್ ಯೂಟಿಲೈಸ್ ದೋಸ್ ಡೇಟ್ಸ್ ಟು ಕಂಪ್ಲೀಟ್ ಒನ್ ಫಿಲ್ಮ್. ಸೊ ದಟ್ ಇಂಡಸ್ಟ್ರಿಗೆ ಒಂದು ಸಿನಿಮಾ ನಾನು ಈ ವರ್ಷ ಕೊಡ್ಬೋದು ಅನ್ನೋದಕ್ಕೆ ನಾನು ಅದನ್ನು ಪೋಸ್ಟ್ಪೋನ್ ಮಾಡಿದ್ದು. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಬ್ಯೂಟಿಫುಲ್ ಎನರ್ಜೆಟಿಕ್ ಮೀಮ್ಸ್ ಗೋಯಿಂಗ್ ಆನ್ ದಟ್ ಇಟ್ ಇಸ್ ಶೆಲ್ವ್ಡ್. ನೋ, ಇಟ್ ಈಸ್ ಜಸ್ಟ್ ಗೆಟಿಂಗ್ ಬಿಗರ್ ಆ್ಯಂಡ್ ಇಟ್ ಇಸ್ ಗೆಟಿಂಗ್ ಪ್ರಿಪೇರ್ಡ್. ಈ ಮುಗಿತಿದ್ದಾಗಿನ ಐ ಥಿಂಕ್ ಬೈ December it will hit the floor. I'll finish this by October end, and post-production ಎಲ್ಲ ಮುಗಿತಿದ್ದ ಹಾಗೆ I'll be joining them. ಕ್ರಿಸ್ಮಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಏನ? ಕಿಚ್ಚ 47? 100%. ಸರ್, ಮತ್ತೆ ಮೊನ್ನೆ ಒಂದು ಅಮ್ಮನ ಹೆಜ್ಜೆಗೆ ಅಂತಂದ್ಬಿಟ್ಟು, ಹಸಿರು ಹೆಜ್ಜೆ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಏನು ಚಾಲೆಂಜ್ ಹಾಕೊಂಡಿದ್ರಿ ಸರ್? ಎಷ್ಟು ಮರಗಳನ್ನು ಆ ಥರ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ ಅಂದ್ಬಿಟ್ಟು? With my mom, I don't think I will ever lay a challenge, sir. It is only heart. I have adopted a park. ಆ ಪಾರ್ಕಲ್ಲಿ ಏನು ಆ್ಯಕ್ಚುಲಿ ಬೆಳವಣಿಗೆ ಆಗ್ತಾ ಇಲ್ಲ, ತುಂಬ ಕಾಡು ಥರ ಆಗಿದೆ. ಐ ಅಡಾಪ್ಟೆಡ್ ದ ಪಾರ್ಕ್. ಸೊ ಅಲ್ಲಿ ಎಷ್ಟು ಗಿಡಗಳಾಗುತ್ತೋ ಮೊನ್ನೆ ಸ್ಟಾರ್ಟ್ ಮಾಡಿಸಿದ್ದೀನಿ. ಸೊ ಅಲ್ಲಿ ಇರೋರ್ಗು ಒಳ್ಳೇದಾಗುತ್ತೆ, ಪ್ಲಸ್ ಓಡಾಡೋಕ್ಕಾಗುತ್ತೆ, ಮಕ್ಕಳಿಗಾಗುತ್ತೆ. ಐ ಜಸ್ಟ್ ವಾಂಟ್ ಟು ಡೂ ಇಟ್ ಅಷ್ಟೇ. ದೇರ್ ಇಸ್ ನೋ ಅಜೆಂಡಾ, ನೋ ಚಾಲೆಂಜಸ್. ಆ ಯೋಚನೆ ಯಾಕೆ ಸರ್ ಅಂತ ಅಂದ್ಬಿಟ್ಟು ಹಸಿರು ಗಿಡ ನೀಡಬೇಕು ಅನ್ನೋ? ಎನಿಥಿಂಗ್ ಬ್ಯೂಟಿಫುಲ್ ಐ ಕ್ಯಾನ್ ಕನೆಕ್ಟ್ ವಿತ್ ಮೈ ಮದರ್. ದಟ್ಸ್ ವೈ. ದಟ್ಸ್ ಆಲ್. ಮೈಕ್ ಕೊಡಿ ಸರ್. ಮೈಕ್ ಕೊಡಿ. ಮೈಕ್ ಕೊಡಿ ಅವ್ರಿಗೆ. ಇನ್ನೊಂದು ಮೈಕ್ ಕೊಡಿ. ಈ ಕಡೆ ಒಂದು ಮೈಕ್ ಕೊಡಿ ಸರ್. ತಾವು ವಿಷ್ಣುವರ್ಧನ್ ಸರ್ ಸಮಾಧಿಗೆ ಜಾಗ ಖರೀದಿ ಮಾಡಿಕೊಟ್ರಿ. ಅಂದ್ರೆ ದರ್ಶನ ಸಮಾಧಿ ಅಲ್ಲ ಮಾದು, ಸ್ಮಾರಕ. ನಾವೇನ್ ಮಾಡ್ತಾ ಇದೀವಿ ಈಗ, ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಎಲ್ಲಿದ್ದಾರೆ ವೀರಕ? ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ನಾವೇನು ಡಿಸೈನ್ ಅಂದ್ಕೊಂಡಿದ್ದೀವಿ, ಏನು ಆರ್ಕಿಟೆಕ್ಚರ್ ಅಂದ್ಕೊಂಡಿದ್ದೀವಿ, ಒಂದು ಮೆಮೋರಿಯಲ್ಗೆ, ಏನೋ ವೇರ್ ಫ್ಯಾನ್ಸ್ ದ ಪೀಪಲ್ ಹೂ ಲವ್ ಹಿಮ್. ನೀವೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಅಲ್ಲಿ ಲೈಬ್ರರೀಸ್ ಇದೆ. ಅವರು ತುಂಬ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ. ಈ ಭೂಮಿ ಒಂದು ಬಣ್ಣದ ಬುಗುರಿ, ಆ ಬುಗುರಿ ಒಂದು ಸಂಬಂಧಪಟ್ಟಿದೆ. ಒಂದು ಮೆಡಿಟೇಟಿಂಗ್ ಹಾಲ್ ಇದೆ, ಲೈಬ್ರರಿ ಇದೆ. you'll be amazed with the way the architecture has done it, and we wanted to do it ಅಷ್ಟೇ. ಇವಾಗ ಏನಾಗಿದೆ, ಒಂದು ಕಡೆ ಕಿತ್ತಾಟ ಏನು ನಡೀತದೆ ಅದ್ರ ಪಾಡಿಗೆ ಆಗ್ತಾ ಇರಲಿ. ಯಾಕಂದರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ, ಲಾ ಇನ್ವಾಲ್ವ್ ಆಗಿದೆ ಅಂದಾಗ ನಾವುಗಳು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡ್ಬಲ್ವಿ. ಯಾರನ್ನ ಮೀಟ್ ಮಾಡಬೇಕೋ ಮಾಡ್ಬೋದು. ಆ್ಯಂಡ್ ಅದೆಲ್ಲ ಅದ್ರ ಪಾಡಿಗೆ ನಡೀತದೆ. ಅದಕ್ಕೆ ದೇರ್ ಇಸ್ ನೋ ಎಂಡ್ ಟು ದ್ಯಾಟ್ ಪಾರ್ಟ್. ಬಟ್ ಏನಾಗ್ತಾಯಿದೆ, ಎಲ್ಲೂ ಏನೂ ನಡೀತಾ ಇಲ್ಲ ಅಂದಾಗ, and I think even as a fan we also want to do something, man. So ellaru seri ond eno maad. But tomorrow when you see the video, you'll be really really happy to see what they have done. A mic speaker, ha? Yes sir. Eno kelta idri, mic kodi. Ha, ಅವ್ರಿಗೆ ಒಂದು ಮೈಕ್ ಕೊಡಿ, ವರ್ಕ್ ಆಗೋದು.
ಹಾಂ ಸಿನಿಮಾ ಡಿಸೆಂಬರ್ 25 ರಿಲೀಸ್ ಅಂತ ಡೇಟ್ ಇದೆ ಕರೆಕ್ಟ್? ಕ್ರಿಸ್ಮಸ್ ರಿಲೀಸ್ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಕ್ರಿಸ್ಮಸ್ ಕ್ಯಾನ್ ಬಿ 1 week ದಿಸ್ ಸೈಡ್ ದಟ್ ಸೈಡ್, ಬಟ್ ವಾಟ್ ಐ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇನ್ July 5th ನಾನೇನು ಹೇಳಿದ್ದೆ, ಐ ಥಿಂಕ್ ದಟ್ ವಾಸ್ ಅ ಪ್ಲ್ಯಾಂಡ್ ಆ್ಯಂಡ್ ವೆರಿ ಚಾಲೆಂಜ್. ದಟ್ ಇದಕ್ಕೆ ನೀವು ಚಾಲೆಂಜ್ ಅಂತ ಹೇಳ್ಬೋದು. ನಾವು ಅವತ್ತಿಗೆ ನಮಗೆ ನಾವು ಹಾಕೊಂಡಿದ್ದ ಚಾಲೆಂಜಿಗೆ ನಮ್ಮ ಸಿನಿಮಾಗೆ ನಾವೇನು ಮಾಡಬೇಕು ಅಂತ ಇದ್ದೀವಿ. ಐ ಥಿಂಕ್ ಡೋಂಟ್ ಯು ಥಿಂಕ್ ಐ ಅನೌನ್ಸ್ಡ್ ಆನ್ July 5th? ಡಿಡ್ ಐ? Yeah, so it's a very well planned film is what we are planning to do, and we will stick to our words, sir. ಸರ್ ಇಷ್ಟು ವೇಗವಾಗಿ ಸಿನಿಮಾ ಶೂಟಿಂಗ್ ಮುಗಿಸೋ ಕಾರಣ ಏನು ಸರ್? ಅಂದರೆ ಪ್ರತಿ ವರ್ಷಕ್ಕೆ 2 ಸಿನಿಮಾ ಬಿಡುಗಡೆ ಆಗಬೇಕು ಸ್ಟಾರ್ ನಟರಿಂದ ಅಂತ ಬೇಡಿಕೆ ಇತ್ತು. ಸೊ ಅದನ್ನು ಮಾಡೋಕ್ಕೋಸ್ಕರ ಏನಾದರೂ ಮುಂದಾಗಿದ್ದೀರಾ ಅಂತ ನೋಡಿ ಸರ್? ಇಲ್ಲ ಸರ್, ಒಂದು ವರ್ಷದಲ್ಲಿ ಒಂದು ಸಿನಿಮಾ ಇರಲೇಬೇಕಾಗುತ್ತೆ. ಸೆಕೆಂಡ್ ಇನ್ನೊಂದೇನಾಗಿದೆ ಅಂದರೆ, ಈ ಸಿನಿಮಾ ನಾವು ನನ್ನ ತಲೆಗೆ ಬಂದಿದ್ದು ಕರೆಕ್ಟಾಗಿ ಮಾಡಿದ್ರೆ ಇದು ನಿಂಗೆ ಮುಗಿಸ್ಬೋದು ಅಂತ ಅಂದ್ಕೊಂಡಾಗ, ಆ್ಯಂಡ್ ಆ ಸ್ಕ್ರಿಪ್ಟ್ ಆ ಟೈಮಿಗೆ ಮುಗೀತು. ಇಲ್ಲ ಅಂದಿದ್ರೆ ಬಹುಶಃ 1 ತಿಂಗಳು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಏನೋ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ಕರೆಕ್ಟ್ ಅನ್ನಿಸ್ತು. ಆ್ಯಂಡ್ ವೇಗವಾಗಿ ಯಾಕೆ ಅಂತಂದರೆ, ಮಾಡ್ಬೋದು, ಮಾಡೋಕ್ಕಾಗತ್ತೆ. ಹೀಗಾದರೆ ಆ್ಯಕ್ಚುಲಿ ದ ನಂಬರ್ ಆಫ್ ಡೇಸ್ ವಿ ಸೇವ್ ಆನ್ ದ ರಿಲೀಸ್ helps us reduce the interest on the film. Interest as in money. So that is your first income and profit, alva, avaga. We nearly save about 5-6 crores if we actually work very well like this. So adala idkondu talali idkondu we are doing so. Sudeep sir, advance birthday wishes from my No Sharda, I don't take advances. I'm scared of advances. Yes. But thank you, yeah. Mark enters. Do we say so? Come again? Mark enters. Do we say so? You can say so. You can say anything, Sharda. I've never stopped you. No, that's the title of your next movie. You know, Sharda. You know, so baby has to be born on the time, otherwise it's called premature. Later also is a problem. Why are you so curious all the time? Hang on. Don't kill what we are supposed to do just because you want to do it. Don't do it. But they are like. But there is no but. You will know this evening. Anything else you can ask me. Okay. No, but this is again. Anything else you can ask me. Okay, get the title. You will know. 100% you will know. Correct? ಅದರಲ್ಲಿ ಏನಿಲ್ಲ, ನಮ್ದೊಂದು ಹೇಳೋ ರೀತಿ ಇರುತ್ತೆ. ಕರೆಕ್ಟಾ? ಇವಾಗ ನಮ್ಮ ಮನೆಗೆ ಬಂದಾಗ ನಾನು ಕೈಯಲ್ಲಿ ಕಾಫಿ ಕೊಡೋಕ್ಕಾಗುತ್ತಾ? ಅಂದರೆ ಕೈ ಡೀರಿ ಕಾಫಿ ಹಾಕ್ತೀನಿ ಅಂತ ಆಗುತ್ತಾ? ನನಗೊಂದು ಸ್ಟೈಲ್ ಇರುತ್ತೆ. ಒಂದು ಕಪ್ಪಲ್ಲೂ ಶಾರದಾ ಬಂದರೆ ಯಾವ ಥರ ಕಪ್ಪು, ಅದಕ್ಕೆ ಯಾವ ಥರ ಇರಬೇಕು, ಅದೆಲ್ಲ ಇರುತ್ತಲ್ಲ. ನಾನು ಅದನ್ನ ಐ ವಾಂಟ್ ಟು ಪುಟ್ ಇಟ್ ಇನ್ ಅ ಪ್ಲಾಟರ್ ಆ್ಯಂಡ್ ಗಿವ್ ಇಟ್ ಯಾರ್. ಆಗಲಿ ಬಿಡಿ, ಅದೆಲ್ಲ ಬಿಡಿ, ಅದು ಬೇರೆ ವಿಚಾರ. ಸಿ ಪೀಪಲ್ ಟಾಕಿಂಗ್ ಆ್ಯಂಡ್ ಅ ಪ್ರೊಫೆಷನಲ್ ಲೈಕ್ ಯು ಸ್ಪೀಕಿಂಗ್ ದಿಸ್ ಡಸಂಟ್ ಮೇಕ್ ಸೆನ್ಸ್. ನೋ, you have to wait. Today evening is for all of us, for me also. Post your superstardom, this is the first project, fastest project in your career. No, actually we have done one more film faster. Kashi from Village, I think. That was the fastest ever in my life was that film. Fastest, even before I knew it was over. Yeah. This is not the fastest. If you are adhan helak hodre, it is not the fastest, but I think on a larger scale of filmmaking, ಇದು ಬಹಳ ಅದ್ಭುತವಾಗಿ ಒಂದು ಪ್ಲ್ಯಾನ್ ಮಾಡಿ. I give all the credit to my technical team, my art director, my DOP, choreographer, stunt choreographer, my director, my writer, because ಅಷ್ಟು ಚೆನ್ನಾಗಿ ಅವ್ರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಪ್ಲ್ಯಾನಿಂಗ್ ಮಾಡಿಬಿಡ್ಬೋದು ಶಾರದಾ ಅವರೇ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಸ್ ವೇರ್ ವಿ ಗೋ ರಾಂಗ್. there's one way of looking at it, ಶಾರದಾ. ಏನಕ್ಕಂದ್ರೆ, ಒಂದು ಇವಾಗ ಫಾರ್ ಎಕ್ಸಾಂಪಲ್ ಬಡ್ಜೆಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿನಿಮಾ ಇಸ್ ಬಿಕಮಿಂಗ್ ಟಫ್, ರೆವಿನ್ಯೂ ತೆಗೆಯೋದು ಕಷ್ಟ ಅಂತ ಅಂದಾಗ, ದೇರ್ ಇಸ್ ಒನ್ ವೇ ವಿ ಕ್ಯಾನ್ ಆಪರೇಟ್ ಇಸ್ ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್. ಹೈ ಸರ್, ಸಾರಿ ಐ ಡಿಂಟ್ ಸಿ. ಹೌ ಫಾಸ್ಟ್ ವಿ ಕ್ಯಾನ್ ಡೂ, ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್, ಆ್ಯಂಡ್ ಅದೇ ನಿಮಗೆ ಆ್ಯಕ್ಚುಲಿ ಸೇವ್ಸ್ ಅ ಲಾಟ್ ಆಫ್ ಮನಿ ಆಲ್ಸೋ. ಆ್ಯಂಡ್ ಪಬ್ಲಿಕ್ ಇಂಟ್ರೆಸ್ಟ್ನು ಇಟ್ ಕೈಂಡ್ ಆಫ್ ಕೀಪ್ಸ್ ಫ್ಲೈಯಿಂಗ್ ಹಿಯರ್ ಅಂಡ್ ದೇರ್. ಅದನ್ನು ನಾವು ಇಟ್ಕೊಂಡು ಕೂರೋದು ಭಾಳ ಕಷ್ಟ. ಯಾವುದೋ ಸಿನಿಮಾ ನಾವು ಅನೌನ್ಸ್ ಮಾಡಿದ್ವಿ ಅಂದ ತಕ್ಷಣ ಅವ್ರ ಇಂಟ್ರೆಸ್ಟ್ ನಮ್ಮಲ್ಲಿ ಇರುತ್ತೆ, ಆ ಸಿನಿಮಾ ಮೇಲೆ ಇಟ್ಕೊಂಡಿರುತ್ತೆ ಅನ್ನೋದು ಭಾಳ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಯು ಅನೌನ್ಸ್, ಗೆಟ್ ಗೋಯಿಂಗ್ ವಿತ್ ಇಟ್, and especially when it is achievable. I will never say
ಇಟ್ ಇಸ್ ಪಾಸಿಬಲ್ ವಿತ್ ಎವ್ರಿ ಫಿಲ್ಮ್. ಯಾಕಂದ್ರೆ ಇವಾಗ ನಾವು ಬಿಲ್ಲರಂಗ ಭಾಷೆ ಮಾಡೋಕೆ ಹೋದ್ರೆ ಈ ವೇಗದಲ್ಲಿ ಮಾಡೋದಕ್ಕಾಗೋದಿಲ್ಲ ನನಗೆ. ಯಾಕಂದ್ರೆ ಅದು ತುಂಬ ದೊಡ್ಡ ಸೆಟ್ಸ್ಗಳು, ತುಂಬ ಜಾಗ ಇದೆ, ತುಂಬ ಕಲಾವಿದರಿದ್ದಾರೆ, ವೇಕಪ್ಪಿಗೆ ರೆಡಿ ಆಗೋಕ್ಕೆ ಟೈಮ್ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ವಿ ಕ್ಯಾನ್.